ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಶ್ರೀಕಾಂತ್ ಶಿವಗೌಡ್ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ನಿಮಗೆ ಟೀನಿಯಾ ಕ್ರೂರಿಸ್ ಅನ್ನೋ ಒಂದು ಕಾಯಿಲೆ ಬಗ್ಗೆ ಒಂದು ಮಾಹಿತಿ ಕೊಡಲಿದ್ದೇನೆ. ಈ ಟೀನಿಯಾ ಕ್ರೂರಿಸ್ ಅಂದರೆ ಏನು, ಯಾಕಾಗುತ್ತೆ, ಯಾರೆಲ್ಲ ಆಗುತ್ತೆ, ಆದಾಗ ಇದರ ಲಕ್ಷಣಗಳೇನಿರುತ್ತೆ, ಆಮೇಲೆ ಇದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದಾಗ ಏನೆಲ್ಲ ಕಾಂಪ್ಲಿಕೇಶನ್ಗಳಾಗುತ್ತೆ, ಆಮೇಲೆ ಇದಕ್ಕೆ ಹೋಮ್ ರೆಮಿಡೀಸ್ ಏನು, ಆಮೇಲೆ ಟ್ರೀಟ್ಮೆಂಟ್ ಏನು, ಈ ಎಲ್ಲ ಮಾಹಿತಿನ ವಿಡಿಯೋನಲ್ಲಿ ಹೇಳ್ಕೊಡ್ಲಿದ್ದೇನೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲಿಗೆ ನಾವು ಈ ಟೀನಿಯಾ ಕ್ರೂರಿಸ್ ಅಥವಾ ಜನರಲ್ ಆಗಿ ಇದಕ್ಕೆ ಜಾಕಿ ಇಚ್ ಅಂತ ಹೇಳಿ ಕೂಡ ಕರಿತೀವಿ, ಅಥವಾ ಜನರಲ್ ಆಗಿ ಸ್ಕಿನ್ ಫಂಗಲ್ ಇನ್ಫೆಕ್ಷನ್ ಅಂತ ಕೂಡ ಕರಿತೀವಿ, ಅಥವಾ ಕನ್ನಡದಲ್ಲಿ ಗಜಕರ್ಣ ಹುಳುಕಡ್ಡಿ ಅಂತ ಹೇಳಿ ಕರಿತೀವಿ. ಓಕೆ, ಈ ಫಂಗಲ್ ಇನ್ಫೆಕ್ಷನ್ನು ಜನನಾಂಗದ ಸುತ್ತಮುತ್ತಲೂ ಆದಾಗ, ತೊಡೆ ಭಾಗದಲ್ಲಾದಾಗ, ಅಥವಾ ಗ್ರಾಯಿನ್ ರೀಜನಲ್ಲಾದಾಗ, ಅಥವಾ ಬಟಕ್ ರೀಜನಲ್ಲಾದಾಗ ಅದಕ್ಕೆ ನಾವು ಟೀನಿಯಾ ಕ್ರೂರಿಸ್ ಅಂತ ಹೇಳಿ ಕರಿತೀವಿ. ಸೊ ಯಾಕಾಗುತ್ತೆ ಈ ಫಂಗಲ್ ಇನ್ಫೆಕ್ಷನ್ನು ಅಂತಂದರೆ, ಡರ್ಮಾಟೋಫೈಟ್ಸ್ ಅನ್ನೋ ಒಂದು ಫಂಗಸ್ಸಿಂದ ಈ ಇನ್ಫೆಕ್ಷನ್ ಆಗುತ್ತೆ. ಈ ಫಂಗಸ್ ಅಂತಂದರೆ ಏನು ಅಂತಂದರೆ, ಹೇಗೆ ವೈರಸ್ಗಳಿರ್ತಾವೋ, ಬ್ಯಾಕ್ಟೀರಿಯಾಗಳಿರ್ತಾವೋ, ಅಂದರೆ ಅವು ಕಣ್ಣಿಗೆ ಕಾಣೋದಿಲ್ವೋ ಅದೇ ರೀತಿ ಒಂದು ಸೂಕ್ಷ್ಮ ಜೀವಿಗಳು, ಓಕೆ, ಕಣ್ಣಿಗೆ ಕಾಣದಂಥ ಒಂದು ಸೂಕ್ಷ್ಮ ಜೀವಿಗಳು ನಮಗೆ ಇನ್ಫೆಕ್ಟ್ ಮಾಡಿದಾಗ, ಸ್ಕಿನ್ ರೀಜನ್ಗೆ ಇನ್ಫೆಕ್ಟ್ ಮಾಡಿದಾಗ, ಸ್ಪೆಷಲಿ ನಮ್ಮ ಈ ತೊಡೆ ಭಾಗದಲ್ಲಿ ಅಥವಾ ಗ್ರಾಯಿನ್ ಅಥವಾ ಬಟಕ್ ರೀಜನಲ್ಲಿ ಇನ್ಫೆಕ್ಷನ್ ಆದಾಗ ಅದಕ್ಕೆ ನಾವು ಟೀನಿಯಾ ಕ್ರೂರಿಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಈ ಟೀನಿಯಾ ಕ್ರೂರಿಸ್ ಯಾಕಾಗುತ್ತೆ, ಆಮೇಲೆ ಯಾರಲ್ಲಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದಾಗೆ ಇದೊಂದು ಫಂಗಲ್ ಇನ್ಫೆಕ್ಷನ್ನು, ಡರ್ಮಾಟೋಫೈಟ್ಸ್ ಅನ್ನೋ ಒಂದು ಫಂಗೈಯಿಂದ ಈ ಇನ್ಫೆಕ್ಷನ್ ಆಗುತ್ತೆ. ಸೊ ಯಾರಲ್ಲಾಗುತ್ತೆ, ಸೊ ಇದು ಈ ಟೀನಿಯಾ ಕ್ರೂರಿಸ್ ಅಥವಾ ಸ್ಕಿನ್ ಫಂಗಲ್ ಇನ್ಫೆಕ್ಷನ್ ಇರುತ್ತೆ, ಒಂದು ಹೈಲಿ ಕಂಟ್ಯಾಜಿಯಸ್ ಡಿಸೀಸ್, ಅಂದರೆ ಒಂದು ಸೋಂಕು ರೋಗ, ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡ್ಕೊಳ್ಳುತ್ತೆ. ಸೊ ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ತುಂಬ ಕ್ಲೋಸ್ ಇದ್ದು ಅವ್ರಿಗೇನಾದರೂ ಸ್ಕಿನ್ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಅವರ ಒಂದು ಥಿಂಗ್ಸ್ಗಳನ್ನು ಇನ್ನು ಯೂಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಟವಲ್ ಆಗಿರ್ಬೋದು, ಕ್ಲೋತ್ಸ್ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಗೇರ್ಗಳಾಗಿರ್ಬೋದು, ಅದನ್ನು ನೀವು ಯೂಸ್ ಮಾಡಿದಾಗ ಅವರ ಫಂಗಲ್ ಇನ್ಫೆಕ್ಷನ್ ಏನಾಗುತ್ತೆ, ಟವಲ್ ಮುಖಾಂತರ, ಈ ಬಟ್ಟೆಗಳ ಮುಖಾಂತರ ನಿಮಗೆ ಹರಡ್ಕೊಳ್ಳುತ್ತೆ, ಅಂದರೆ ನಿಮಗೆ ಅಂಟ್ಕೊಂಡು ಬಿಡುತ್ತೆ. ಸೊ ಮೇನ್ ಕಾಸ್ ಅದು. ಅದಲ್ಲದೆ ಯಾರಿಗೆ ತುಂಬ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೋ, ಈ ಫಂಗಸ್ ಏನಿದೆ ಅಲ್ವಾ, ಹಾಟ್ ಹ್ಯೂಮಿಡ್ ರೀಜನಲ್ಲಿ ಜಾಸ್ತಿ ಗ್ರೋ ಆಗುತ್ತೆ, ಅಂದರೆ ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಲ್ಲಿ ಬೆಳ್ಕೊಳ್ಳುತ್ತೆ ಜಾಸ್ತಿ. ಸೊ ಏನಾಗುತ್ತೆ ಅಂದರೆ, ಕೆಲವೊಬ್ಬರಲ್ಲಿ ಅವ್ರ ನೇಚರ್ ಆಫ್ ವರ್ಕ್ ಆಗಿರ್ಬೋದು, ಅಥವಾ ಹೈಜೀನ್ ಮೇಂಟೈನ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಕೆಲವೊಂದು ಸಾರಿ ಈ ಸ್ವೆಟ್ಟಿಂಗ್ ಎಲ್ಲ ಜಾಸ್ತಿ ಆಗಿಬಿಟ್ಟು, ಆ ಸ್ವೆಟ್ಟಿಂಗ್ ಜಾಸ್ತಿ ಆದಾಗ ಅಲ್ಲಿ ಫಂಗಲ್ ಇನ್ಫೆಕ್ಷನ್ನು ಗ್ರೋ ಆಗುತ್ತೆ, ರೈಟ್. ಅದಲ್ಲದೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಹೈಜೀನ್ ಮೇಂಟೈನ್ ಮಾಡೋದಿಲ್ಲ, ಅಂದರೆ ಪ್ರತಿನಿತ್ಯ ಸ್ನಾನ ಮಾಡೋದಿಲ್ಲ, ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ ಏರಿಯಾನ, ಆವಾಗಲೂ ಫಂಗಲ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಲ್ಲದೆ ಇದನ್ನು ನಾವು ಮೇಲು ಫಿಮೇಲಲ್ಲಿ ಕಂಪೇರ್ ಮಾಡಿದಾಗ ಗಂಡು ಮಕ್ಕಳಲ್ಲಿ ಫಂಗಲ್ ಇನ್ಫೆಕ್ಷನ್ನು ಜಾಸ್ತಿ ಆಗುತ್ತೆ. ಯಾಕಂದರೆ ಜನರಲ್ ಅನಾಟಮಿ, ಅಂದರೆ ಒಂದು ದೇಹದ ಸ್ಟ್ರಕ್ಚರು ಹಾಗಿರೋದ್ರಿಂದ ಗಂಡು ಮಕ್ಕಳಲ್ಲಿ ಯೂಶಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ, ರೈಟ್. ಅದಲ್ಲದೆ ಯಾರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೋ, ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ, ಇಮ್ಯುನಿಟಿ ಕಮ್ಮಿ ಇದ್ದರೂ ಕೂಡ ಫಂಗಲ್ ಇನ್ಫೆಕ್ಷನ್ನು ಕಾಮನ್ ಆಗಿ ಬರುತ್ತೆ, ರೈಟ್. ಅದಲ್ಲದೆ ಡಯಾಬಿಟಿಕ್ ಪೇಷಂಟ್ಸಲ್ಲಿ, ಅಂದರೆ ಸಕ್ಕರೆ ಕಾಯಿಲೆ ಯಾರಲ್ಲಿದೆಯೋ ಅವರಲ್ಲೂ ಫಂಗಲ್ ಇನ್ಫೆಕ್ಷನ್ಗಳು ತುಂಬ ಕಾಮನ್ ಆಗಿ ಕಂಡುಬರುತ್ತೆ. ಸೊ ಅದಲ್ಲದೆ ಯಾರು ತುಂಬ ದಪ್ಪ ಇರ್ತಾರೋ, ಸ್ಥೂಲಕಾಯ ಇರುತ್ತೋ, ಅಥವಾ ಯಾರು ತುಂಬ ಟೈಟ್ ಆಗಿರೋ ಒಂದು ಬಟ್ಟೆನ ಹಾಕ್ಕೊತಾರೋ ಅವರಲ್ಲೂ ಫಂಗಲ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು ಕಾಮನ್ ಆಗಿ ಕಂಡುಬರುತ್ತೆ. ಅದಲ್ಲದೆ ಆಲ್ರೆಡಿ ನಿಮಗೆ ದೇಹದ ಯಾವುದೋ ಒಂದು ಭಾಗದಲ್ಲಿ ಫಂಗಲ್ ಇನ್ಫೆಕ್ಷನ್ ಇದೆ, ಫಾರ್ ಎಕ್ಸಾಂಪಲ್ ಟೀನಿಯಾ ಪಿಡಿಸ್, ಅಂದರೆ ಕಾಲಲ್ಲಿ ನಿಮಗೆ ಏನಾದರೂ ಫಂಗಲ್ ಇನ್ಫೆಕ್ಷನ್ ಇದ್ದು, ಆ ಫಂಗಲ್ ಇನ್ಫೆಕ್ಷನ್ ಆದಾಗ ಯೂಶಲಿ ಇಚ್ಚಿಂಗ್ ಆಗುತ್ತೆ, ಕೆರೆತ ಇರುತ್ತೆ. ಆ ಕಾಲಲ್ಲಾಗಿರುವಂಥ ಒಂದು ಫಂಗಲ್ ಇನ್ಫೆಕ್ಷನ್ನ ನೀವು ಕೆರ್ಕೊಂಡಾಗ, ಆ ಕೆರ್ಕೊಂಡಾದಮೇಲೆ ಅದೇ ಕೈಯಿಂದ ನೀವು ನಿಮ್ಮ ತೊಡೆ ಭಾಗದಲ್ಲಿ ಏನಾದರೂ ಟಚ್ ಮಾಡಿದಾಗ, ಅಥವಾ ಕೆರ್ಕೊಂಡಾಗ, ಅಥವಾ ಬಟಕ್ ರೀಜನಲ್ಲಿ ಟಚ್ ಮಾಡಿದಾಗ, ಕೆರ್ಕೊಂಡಾಗ, ಸೊ ನಿಮ್ಮ ದೇಹದಿಂದ ಬೇರೆ ಭಾಗದಿಂದ ಏನಾಗುತ್ತೆ, ನಿಮ್ಮ ಮುಖಾಂತರನೇ ನಿಮ್ಮ ದೇಹದ ಇನ್ನೊಂದು ಭಾಗಕ್ಕೆ ಈ ಫಂಗಲ್ ಇನ್ಫೆಕ್ಷನ್ನು ಹರಡ್ಕೊಳ್ಳುತ್ತೆ. ಸೊ ಹಾಗಾದರೆ ಈ ಟೀನಿಯಾ ಕ್ರೂರಿಸ್ನ ಲಕ್ಷಣಗಳೇನು? ಸೊ ಮೊದಲಿಗೆ ನಾವು ನೋಡೋದಾದರೆ, ನಿಮ್ಮ ಈ ಜನನಾಂಗದ ಸುತ್ತಮುತ್ತಲು, ಅಂದರೆ ತೊಡೆ ಭಾಗದಲ್ಲಿ ಅಥವಾ ಗ್ರಾಯಿನ್ ರೀಜನಲ್ಲಿ, ಓಕೆ, ಅಥವಾ ನಿಮ್ಮ ಬಟಕ್ ರೀಜನಲ್ಲಿ ಏನಾಗುತ್ತೆ ಅಂದರೆ ತುಂಬ ಇಚ್ಚಿಂಗ್ ಇರುತ್ತೆ, ಕಡಿತ ಇರುತ್ತೆ, ನೋವೇ ಇರುತ್ತೆ. ಸೊ ಇಚ್ಚಿಂಗು, ಕಡಿತ, ನೋವೆ ಜೊತೆಲಿ ಆ ಭಾಗ ತುಂಬ ರೆಡ್ ಆಗ್ಬೋದು, ಅಥವಾ ಆ ಭಾಗ ತುಂಬ ಬ್ರೌನಿಷ್ ಆಗ್ಬೋದು, ಅಥವಾ ಗ್ರೇಯಿಷ್ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ಯುವರ್ ಸ್ಕಿನ್ ಟೋನ್. ನಿಮ್ಮ ಸ್ಕಿನ್ ಟೋನ್ ಯಾವ ಥರ ಇದೆಯೋ ಅದರ ಮೇಲೆ ನಿಮಗೆ ಸ್ಕಿನ್ ಕಲರಲ್ಲಿ ಚೇಂಜ್ ಆಗ್ಬೋದು, ಓಕೆ. ಆಮೇಲೆ ಇಚ್ಚಿಂಗು, ಕಡಿತ, ನೋವು ಏನಿರುತ್ತೋ ಯೂಶಲಿ ಏನಾಗುತ್ತೆ ಅಂದರೆ ನೈಟ್ ಟೈಮ್, ಅಂದರೆ ಸಾಯಂಕಾಲ ಆಗ್ತಿದ್ದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ನೈಟೆಲ್ಲ ಇಚ್ಚಿಂಗ್ ಜಾಸ್ತಿ ಇರುತ್ತೆ.
ಅದಲ್ಲದೆ ಸ್ವೆಟ್ಟಿಂಗ್ ಏನಾದರೂ ಜಾಸ್ತಿ ಆದಾಗ ಆವಾಗಲೂ ಇಚ್ಚಿಂಗ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಅದರ ಜೊತೆಲೇ ಏನಾಗುತ್ತೆ ಅಂದರೆ ಒಂದು ರಿಂಗ್ ಫಾರ್ಮಲ್ಲಿ ಎರಪ್ಷನ್ಸ್ ಇರುತ್ತೆ, ಒಂದು ಸರ್ಕಲ್ ಫಾರ್ಮಲ್ಲಿ ನಿಮಗೆ ಎರಪ್ಷನ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಈ ಇಚ್ಚಿಂಗ್ ಜೊತೆಲಿ ಕೆಲವೊಂದು ಸಾರಿ ಅಲ್ಲಿ ಉರಿ ಆಗಿರ್ಬೋದು, ಅಥವಾ ಈ ಹುಳ ಕಡ್ದಂಗೆ ಆಗಿರ್ಬೋದು, ಅಥವಾ ಅಲ್ಲಿ ಸ್ಟಿಂಗಿಂಗ್ ಸೆನ್ಸೇಷನ್ ಅಂತೀವಿ ಆ ಥರ ಆಗಿರ್ಬೋದು, ಅಥವಾ ಅಲ್ಲಿ ತುಂಬ ಡ್ರೈನೆಸ್ ಆಗಿಬಿಟ್ಟು ಅಲ್ಲಿ ಸ್ಕಿನ್ ಪೀಲ್ ಆಗ್ಬೋದು, ಫ್ಲೇಕಿಂಗ್ ಆಗಿರ್ಬೋದು. ಈ ಥರದೆಲ್ಲ ಒಂದು ಸಿಂಪ್ಟಮ್ಸ್ಗಳು ನಿಮಗೆ ಈ ಟೀನಿಯಾ ಕ್ರೂರಿಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾದರೆ ಈ ಟೀನಿಯಾ ಕ್ರೂರಿಸ್ನ ಪ್ರಾಪರಾಗಿ ಟ್ರೀಟ್ ಮಾಡದೇ ಇದ್ದಾಗ ಏನೆಲ್ಲ ಕಾಂಪ್ಲಿಕೇಶನ್ಗಳಾಗುತ್ತೆ. ಸೊ ಮೊದಲಿಗೆ ಏನಪ್ಪ ಅಂತಂದರೆ ಸೆಕೆಂಡ್ರಿ ಇನ್ಫೆಕ್ಷನ್ಗಳಾಗ್ಬೋದು. ಅಂದರೆ ಅಲ್ಲಿ ತುಂಬ ಇಚ್ಚಿಂಗ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಕೆರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಾರಿ ಇಲ್ಲಿ ಗಾಯ ಆಗಿಬಿಟ್ಟು ಸೆಕೆಂಡ್ರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗಳಾಗ್ಬೋದು, ಸೆಲ್ಯುಲೈಟಿಸ್ ಆಗ್ಬೋದು, ರೈಟ್. ಅದಲ್ಲದೇ ಅದನ್ನ ಪ್ರಾಪರಾಗಿ ಟ್ರೀಟ್ ಮಾಡದೇ ಇದ್ದಾಗ ಈ ಫಂಗಲ್ ಇನ್ಫೆಕ್ಷನ್ನು ಬೇರೆ ಕಡೆ ಕೂಡ ಹರಡ್ಬೋದು. ಫಾರ್ ಎಕ್ಸಾಂಪಲ್ ತಲೆಯಲ್ಲಿ ಹರಡ್ಬೋದು, ಅಥವಾ ಕಾಲಿಗೆ ಹರಡ್ಬೋದು, ಅಂತ ಕೆಲವೊಂದು ಸಾರಿ ಮುಖಕ್ಕೂ ಹರಡ್ಕೊಳ್ಳುತ್ತೆ. ಆಮೇಲೆ ಕಂಟಿನ್ಯೂಸ್ ಇಚ್ಚಿಂಗ್ ಇರೋದ್ರಿಂದ ಏನಾಗುತ್ತೆ, ಒಂಥರ ಡಿಸ್ಕಂಫರ್ಟ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಅದರಿಂದ ಕೆಲವೊಂದು ಸಾರಿ ಮೆಂಟಲಿ ಕೂಡ ಮನುಷ್ಯ ಡಿಸ್ಟರ್ಬ್ ಆಗಿಬಿಡ್ತಾನೆ, ಸೈಕಾಲಜಿಕಲ್ ಎಫೆಕ್ಟ್ಸ್ ಕೂಡ ಕೆಲವೊಂದು ಸಾರಿ ಆಗಬಹುದು. ಸೊ ಹಾಗಾದರೆ ಈ ಟೀನಿಯಾ ಕ್ರೂರಿಸ್ ಅಥವಾ ಈ ಫಂಗಲ್ ಇನ್ಫೆಕ್ಷನ್ಗೆ ಹೋಮ್ ರೆಮಿಡೀಸ್ಗಳೇನು, ಮನೆ ಮದ್ದೇನು? ಸೊ ಮೊದಲಿಗೆ ನೀವು ಏನಪ್ಪ ಅಂತಂದರೆ ಈ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಬೋದು. ಅಂದರೆ ಈ ಕೊಬ್ಬರೆಣ್ಣೆಲಿ ಏನಿರುತ್ತೆ ಅಂದರೆ ಒಂದು ನ್ಯಾಚುರಲ್ ಆಗಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರ್ತವೆ. ಸೊ ನೀವೇನು ಮಾಡಬೇಕು ಅಂದರೆ ರಾತ್ರಿ ಮಲಗಬೇಕಾದ್ರೆ ಎಲ್ಲಿ ಇನ್ಫೆಕ್ಷನ್ ಆಗಿದೆಯೋ ಆ ಭಾಗನ ಚೆನ್ನಾಗಿ ಸೋಪ್ ಹಾಕಿ ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಥಿನ್ ಲೇಯರ್ನ ಒಂದು ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡ್ಬೋದು, ರೈಟ್. ಇದನ್ನು ಪ್ರತಿನಿತ್ಯ ಮಾಡಬೇಕಾಗತ್ತೆ. ಅದಿಲ್ಲಪ್ಪ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಈ ಬೆಳ್ಳುಳ್ಳಿ ಏನಿರುತ್ತೋ ಆ ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ಕೊಬ್ಬರೆಣ್ಣೆನ ಮಿಕ್ಸ್ ಮಾಡಿ ಆ ಪೇಸ್ಟ್ನ ಏನು ಮಾಡಬೇಕು ಅಂದರೆ ಎಲ್ಲಿ ಇನ್ಫೆಕ್ಷನ್ ಆಗಿದೆಯೋ ಅಲ್ಲಿ ಅಪ್ಲೈ ಮಾಡ್ಬೋದು. ಅಗೇನ್ ಇದು ಕೂಡ ನೀವು ಮೊದಲಿಗೆ ಇನ್ಫೆಕ್ಟೆಡ್ ಏರಿಯಾ ಏನಿದೆಯೋ ಅದನ್ನ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಇದನ್ನು ಅಪ್ಲೈ ಮಾಡ್ಬೋದು. ಆಮೇಲೆ ಪೇಸ್ಟ್ ಡ್ರೈ ಆದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಅದಿಲ್ಲಪ್ಪ ಅಂತಂದರೆ ನೀವು ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ಸೊ ಅಲೋವೆರಾ ಫ್ರೆಶ್ ಆಗಿರೋವಂಥ ಅಲೋವೆರಾನ ತೊಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಅದರಲ್ಲಿರೋವಂಥ ಜೆಲ್ ಪದಾರ್ಥನ ನೀವು ಇನ್ಫೆಕ್ಟೆಡ್ ಏರಿಯಾನ ಮೇಲೆ ಅಪ್ಲೈ ಮಾಡ್ಬೋದು. ಅದಿಲ್ಲ ಅಂತಂದರೆ ನೀವು ಈ ನೀಮ್ ಲೀಫ್ಗಳೇನಿರುತ್ತೋ ಈ ನೀಮ್ ಲೀಫ್ಗಳನ್ನು ನೀವು ಚೆನ್ನಾಗಿ ಕುಟ್ಟಿ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ನೀವು ಏನಪ್ಪ ಅಂತಂದರೆ ಇನ್ಫೆಕ್ಟೆಡ್ ಏರಿಯಾ ಮೇಲೆ ಅಪ್ಲೈ ಮಾಡ್ಬೋದು. ಅದು ಡ್ರೈ ಆದಮೇಲೆ ಅದನ್ನ ಚೆನ್ನಾಗಿ ವಾಶ್ ಮಾಡ್ಬೋದು. ಸೊ ಇದೆಲ್ಲ ಹೋಮ್ ರೆಮಿಡೀಸ್ಗಳು ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೆಲ್ಪ್ ಆಗುತ್ತೆ. ಅಂದರೆ ಫಂಗಲ್ ಇನ್ಫೆಕ್ಷನ್ ರೀಸೆಂಟಾಗಿ ಬಂದಿದೆ, ಒಂದು 15 ಡೇಸು ಅಥವಾ ಒಂದು ವಾರದಿಂದ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ಇದರಲ್ಲಿಯೂ ಕೂಡ ನಿಮ್ಮ ಸ್ಕಿನ್ ಏನಾದರೂ ತುಂಬ ಸೆನ್ಸಿಟಿವ್ ಇದ್ದರೆ ಅಲ್ಲಿ ನಿಮಗೆ ಉಲ್ಟಾ ಉರಿ, ನೋವು, ಕಡಿತ ಜಾಸ್ತಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಇದು ಏನು ಬೆಳ್ಳುಳ್ಳಿ ಇರುತ್ತೋ ಅದರಿಂದ ಕೆಲವೊಬ್ಬರಿಗೆ ತುಂಬ ಇರಿಟೇಷನ್ ಆಗ್ಬೋದು, ಅಥವಾ ನಿಮಗೆ ನೀಮ್ ಲೀಫಿಂದ ಇರಿಟೇಷನ್ ಆಗ್ಬೋದು. ಸೊ ಹಾಗಾಗಿ ಇದನ್ನು ಕಾಷಿಯಸ್ ಆಗಿ ಇದನ್ನು ಯೂಸ್ ಮಾಡಬೇಕು. ಸೊ ಇದಲ್ಲದೆ ನಿಮ್ಗೆ ಏನಾದರೂ ತುಂಬ ಕ್ರಾನಿಕ್ ಇನ್ಫೆಕ್ಷನ್ ಇದ್ದು, ಅಂದರೆ ತುಂಬ ತಿಂಗಳಿಂದ ಇನ್ಫೆಕ್ಷನ್ ಇದೆ, ತುಂಬ ವರ್ಷಗಳಿಂದ ಇನ್ಫೆಕ್ಷನ್ ಇದೆ, ಅಥವಾ ಪದೇ ಪದೇ ಆಗ್ತಿದೆ ಅಂತಂದರೆ ಇದಕ್ಕೆ ಈ ಹೋಮ್ ರೆಮಿಡೀಸ್ಗಳೆಲ್ಲ ಉಪಯೋಗ ಆಗೋದಿಲ್ಲ. ಇದಕ್ಕೆ ಒಂದು ಪ್ರಾಪರಾಗಿ ಟ್ರೀಟ್ಮೆಂಟು ನೀವು ತಗೊಳ್ಳೇಬೇಕಾಗತ್ತೆ. ಇದಲ್ಲದೆ ಕೆಲವೊಂದು ಪ್ರಿಕಾಷನ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಹೈಜಿನ್ನ ಮೇಂಟೈನ್ ಮಾಡೋದು, ಅಂದರೆ ಪ್ರತಿನಿತ್ಯ ಚೆನ್ನಾಗಿ ಸ್ನಾನ ಮಾಡೋದು, ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿದೆಯೋ ಅದನ್ನು ಕರೆಕ್ಟಾಗಿ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳೋದು. ಆಮೇಲೆ ನಿಮ್ಮ ಏನೋ ಐಟಮ್ಸ್ಗಳಿರುತ್ತಾವೋ ಅದನ್ನು ಯಾರ ಜೊತೆನೂ ಶೇರ್ ಮಾಡಬಾರ್ದು. ಅಂದರೆ ಟವೆಲ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಬಾರ್ದು, ಯಾಕಂದರೆ ಅವ್ರಿಗೂ ಇನ್ಫೆಕ್ಷನ್ ಆಗಿಬಿಡುತ್ತೆ, ರೈಟ್. ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಕೂಡ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ದರೆ ಅವರ ಐಟಮ್ಗಳನ್ನು ನೀವು ಯೂಸ್ ಮಾಡಬಾರ್ದು, ಯಾಕಂದರೆ ಅವರಿಂದ ಇನ್ಫೆಕ್ಷನ್ ನಿಮಗೆ ಬರೋ ಸಾಧ್ಯತೆಗಳಿರುತ್ತೆ. ಅದಲ್ಲದೆ ನಿಮಗೆ ಬೇರೆ ಏನಾದರೂ ಕಾಯಿಲೆಗಳಿದ್ದರೆ, ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಇದ್ದರೆ, ಸಕ್ಕರೆ ಕಾಯಿಲೆ ಇದ್ದರೆ ಅದನ್ನು ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅದಕ್ಕೆ. ಸೊ ಇಲ್ಲ ಅಂತಂದರೆ ಇದು ಫಂಗಲ್ ಇನ್ಫೆಕ್ಷನು ಪ್ರಾಪರಾಗಿ ಕ್ಯೂರ್ ಆಗೋದಿಲ್ಲ. ಅಥವಾ ನಿಮಗೇನಾದರೂ ಥೈರಾಯ್ಡ್ ಸಮಸ್ಯೆಗಳಿದ್ದರೆ ಆ ಥೈರಾಯ್ಡ್ ಸಮಸ್ಯೆಗಳು ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ, ರೈಟ್. ಅದಲ್ಲದೆ ನಿಮ್ಗೆ ಏನಾದರೂ ಇಮ್ಯುನಿಟಿ ವೀಕ್ ಇದೆ ಅಂತಂದರೆ, ಓಕೆ, ರೋಗ ನಿರೋಧಕ ಶಕ್ತಿ ವೀಕ್ ಇದ್ದರೂ ಈ ಫಂಗಲ್ ಇನ್ಫೆಕ್ಷನ್ನು ಪದೇ ಪದೇ ಆಗ್ತಿರುತ್ತೆ. ಸೊ ಅದಕ್ಕೆ ಇಮ್ಯುನಿಟಿನ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಚೆನ್ನಾಗಿರುವಂಥ ಒಂದು ಆಹಾರ, ಪೋಷಕವಾದಂಥ ಆಹಾರ ತಗೊಳ್ಳಿ, ರೈಟ್. ಡೈಲಿ 1-2 ಹಣ್ಣುಗಳನ್ನು ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಸ್ವಲ್ಪ ಡೈಲಿ ವಾಕಿಂಗ್, ಎಕ್ಸಸೈಸು ಅಥವಾ ಏನೇ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೋ ನಿಮ್ಮಿಂದ ಅದನ್ನು ಮಾಡೋದ ಒಂದು ಪ್ರಯತ್ನ ಮಾಡಿ, ರೈಟ್. ಅದಲ್ಲದೆ ನಿಮ್ಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ, ಅಂದರೆ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ಟೊಬ್ಯಾಕೊ ತಿನ್ನೋದಾಗಿರ್ಬೋದು, ಆ ಥರದ್ದು ಏನಾದರೂ ನಿಮಗೆ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ. ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದನ್ನು ಅವಾಯ್ಡ್ ಮಾಡಿ. ಆಮೇಲೆ ತುಂಬ ಸಿಹಿ ತಿನ್ನೋದನ್ನು ಅವಾಯ್ಡ್ ಮಾಡಿ, ರೈಟ್.
ಅಂದರೆ ಮೆಡಿಸಿನ್ ಜೊತೆಯಲ್ಲಿ ಅಥವಾ ಹೋಮ್ ರೆಮಿಡಿ ಜೊತೆಯಲ್ಲಿ ಇದನ್ನೆಲ್ಲ ಪ್ರಿಕಾಷನ್ಸ್ಗಳನ್ನು ನೀವು ತೊಗೊಂಡಾಗ ಏನಾಗುತ್ತೆ ಅಂದರೆ ಫಂಗಲ್ ಇನ್ಫೆಕ್ಷನ್ನು ಪ್ರಾಪರಾಗಿ ಒಂದು ಬುಡ ಸಮೇತ ಕ್ಯೂರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಹೋಮಿಯೋಪತಿಯಲ್ಲಿ ಈ ಟೀನಿಯಾ ಕ್ರೂರಿಸ್ಗೆ ಏನು ಟ್ರೀಟ್ಮೆಂಟ್ ಇದೆ? ಸೊ ಡೆಫಿನೆಟ್ಲಿ ಈ ಟೀನಿಯಾ ಕ್ರೂರಿಸ್ಗೆ ಸುಮಾರು ಮೆಡಿಸಿನ್ಗಳಿದ್ದಾವೆ. ನೀವು ಒಂದು ವೆಲ್ ಕ್ವಾಲಿಫೈಡ್ ಹೋಮಿಯೋಪತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಮೊದಲಿಗೆ ಅವರು ನಿಮ್ಮ ಹಿಸ್ಟ್ರಿನ ತೊಗೊತಾರೆ, ನಿಮಗೆ ಯಾವ ಥರದ ಲಕ್ಷಣಗಳಿದೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ, ಯಾವಾಗಲಿಂದ ನಿಮಗೆ ಇನ್ಫೆಕ್ಷನ್ ಇದೆ ಅದನ್ನು ತಿಳ್ಕೊತಾರೆ, ರೈಟ್. ಅದಲ್ಲದೆ ನಿಮಗೆ ಬೇರೆ ಏನಾದರೂ ಹೆಲ್ತ್ ಇಶ್ಯೂ ಇದ್ದರೆ, ಫಾರ್ ಎಕ್ಸಾಂಪಲ್ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಈ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೋ ಸಮಸ್ಯೆ ಆಗಿರ್ಬೋದು, ಆ ಸಮಸ್ಯೆಯಿಂದ ಕೂಡ ನಿಮಗೆ ಏನಾದರೂ ಇನ್ಫೆಕ್ಷನ್ನು ಕಂಟಿನ್ಯೂ ಆಗ್ತಿದೆನಾ ಅಥವಾ ಜಾಸ್ತಿ ಆಗ್ತಿದೆನಾ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಒಂದು ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಹೇಳಿ ಕರಿತೀವಿ, ಆ ಮೆಡಿಸಿನ್ನ ಕೊಡ್ತಾರೆ. ಸೊ ಮೆಡಿಸಿನ್ ಅಲ್ಲದೆ ನಿಮಗೆ ಒಂದು ಡೈಟ್ ಆ್ಯಂಡ್ ರೆಜಿಮಿನ್ ಹೇಳ್ಕೊಡ್ತಾರೆ. ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಥರ ಆಹಾರ ತೊಗೊಬೇಕು, ಯಾವ ಥರ ಒಂದು ಹೈಜೀನ್ನ ಮೇಂಟೈನ್ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತಾರೆ. ಅಂದರೆ ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಬರೀ ಮಾತ್ರೆ ಅಷ್ಟೇ ಅಲ್ಲ, ಮಾತ್ರೆ ಜೊತೆಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನೆಲ್ಲ ಹೇಳ್ಕೊಟ್ಟಾಗ ಎಲ್ಲ ಮಾಡಿದಾಗ ಒಂದು ಡೆಫಿನೆಟ್ಲಿ ಹೋಮಿಯೋಪತಿಲಿ ನಿಮಗೆ ಒಂದು ಈ ಟೀನಿಯಾ ಕ್ರೂರಿಸ್ಗೆ ಒಂದು ಶಾಶ್ವತ ಪರಿಹಾರ ಅಂತ ಏನು ಹೇಳಿ ಕರಿತೀವಿ, ಅಂದರೆ ಒಂದು ಪರ್ಮನೆಂಟ್ ಕ್ಯೂರ್ ಸಿಗುವಂಥ ಸಾಧ್ಯತೆಗಳು ನಿಮಗೆ ಹೋಮಿಯೋಪತಿಲಿ ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಕೊಟ್ಟಿರುವಂಥ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ.